ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯ ನಡೆಯೋದು ಗ್ಯಾರಂಟಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ಗೆ ಅನುಮತಿಯನ್ನ ಕೊಡಲಾಗಿದೆ. ಕ್ರಿಕೆಟ್ ಪಂದ್ಯ ನಡೆಸುವುದಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ. ಜನಾಭಿಪ್ರಾಯದ ಜೊತೆಗೆ ಹೊಸ ಷರತ್ತು ಅನ್ವಯ ಆಗತ್ತೆ. ಗೃಹ ಸಚಿವರಿಗೆ ನಿಯಮವನ್ನು ರೂಪಿಸಲು ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಕುಂದಾ ವರದಿಯನ್ನು ಪರಿಗಣಿಸಿ ಹೊಸ ಷರತ್ತುಗಳು ಅನ್ವಯ ಆಗ್ತದೆ. ಚಿನ್ನಸ್ವಾಮಿಯಲ್ಲಿ ಕಾಲ್ತುಳಿತ ದುರಂತ ಕೇಸ್ನಲ್ಲಿ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯ ಮುಂದೆ ನಡೆಯೋದಿಲ್ಲ, ಇಂಟರ್ನ್ಯಾಷನಲ್ ಮ್ಯಾಚ್ಗಳು ನಡೆಯೋದಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಗುಣಮಟ್ಟವನ್ನ ಪರಿಶೀಲನೆ ಮಾಡಿದಾಗ ಐಪಿಎಲ್ ಪಂದ್ಯಗಳು ನಡೆಯೋದು ಅಷ್ಟೊಂದು ಸಂದರ್ಭಕ್ಕೆ ಸರಿಯಲ್ಲ ಅನ್ನೋ ರೀತಿಗಳೆಲ್ಲವೂ ಇತ್ತು. ಆದರೆ ಡಿಕೆ ಶಿವಕುಮಾರ್ ಮಾತ್ರ ಇಲ್ಲಿ ಪಂದ್ಯ ಮಾಡೇ ಮಾಡ್ತೀವಿ ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಸಚಿವ ಸಂಪುಟದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗಿತ್ತು. ಡಿಕೆ ಶಿವಕುಮಾರ್ ಇದ್ರ ಬಗ್ಗೆ ಮಾತಾಡಿದರು. ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ನಾವು ಐಪಿಎಲ್ ಪಂದ್ಯವನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾಡ್ತೀವಿ ಅಂತೇಳಿ ಹೇಳಿದ್ರು. ಅದಾದ ನಂತರ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ. ಜನರ ಬೇಡಿಕೆ ಏನಿದೆ ಅನ್ನೋದನ್ನು ಕೂಡ ಪರಿಗಣಿಸಿದ್ದಾರೆ. ಇದೆಲ್ಲವನ್ನ ಆಧರಿಸಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಐಪಿಎಲ್ ಪಂದ್ಯ, ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸುವಂತ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯ ನಡೆಯೋದು ಗ್ಯಾರಂಟಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ಗೆ ಅನುಮತಿಯನ್ನ ಕೊಡಲಾಗಿದೆ. ಕ್ರಿಕೆಟ್ ಪಂದ್ಯ ನಡೆಸುವುದಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ. ಜನಾಭಿಪ್ರಾಯದ ಜೊತೆಗೆ ಹೊಸ ಷರತ್ತು ಅನ್ವಯ ಆಗತ್ತೆ. ಗೃಹ ಸಚಿವರಿಗೆ ನಿಯಮವನ್ನು ರೂಪಿಸಲು ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಕುಂದಾ ವರದಿಯನ್ನು ಪರಿಗಣಿಸಿ ಹೊಸ ಷರತ್ತುಗಳು ಅನ್ವಯ ಆಗ್ತದೆ. ಚಿನ್ನಸ್ವಾಮಿಯಲ್ಲಿ ಕಾಲ್ತುಳಿತ ದುರಂತ ಕೇಸ್ನಲ್ಲಿ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯ ಮುಂದೆ ನಡೆಯೋದಿಲ್ಲ, ಇಂಟರ್ನ್ಯಾಷನಲ್ ಮ್ಯಾಚ್ಗಳು ನಡೆಯೋದಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಗುಣಮಟ್ಟವನ್ನ ಪರಿಶೀಲನೆ ಮಾಡಿದಾಗ ಐಪಿಎಲ್ ಪಂದ್ಯಗಳು ನಡೆಯೋದು ಅಷ್ಟೊಂದು ಸಂದರ್ಭಕ್ಕೆ ಸರಿಯಲ್ಲ ಅನ್ನೋ ರೀತಿಗಳೆಲ್ಲವೂ ಇತ್ತು. ಆದರೆ ಡಿಕೆ ಶಿವಕುಮಾರ್ ಮಾತ್ರ ಇಲ್ಲಿ ಪಂದ್ಯ ಮಾಡೇ ಮಾಡ್ತೀವಿ ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಸಚಿವ ಸಂಪುಟದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗಿತ್ತು. ಡಿಕೆ ಶಿವಕುಮಾರ್ ಇದ್ರ ಬಗ್ಗೆ ಮಾತಾಡಿದರು. ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ನಾವು ಐಪಿಎಲ್ ಪಂದ್ಯವನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾಡ್ತೀವಿ ಅಂತೇಳಿ ಹೇಳಿದ್ರು. ಅದಾದ ನಂತರ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ. ಜನರ ಬೇಡಿಕೆ ಏನಿದೆ ಅನ್ನೋದನ್ನು ಕೂಡ ಪರಿಗಣಿಸಿದ್ದಾರೆ. ಇದೆಲ್ಲವನ್ನ ಆಧರಿಸಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಐಪಿಎಲ್ ಪಂದ್ಯ, ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸುವಂತ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯ ನಡೆಯೋದು ಗ್ಯಾರಂಟಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ಗೆ ಅನುಮತಿಯನ್ನ ಕೊಡಲಾಗಿದೆ. ಕ್ರಿಕೆಟ್ ಪಂದ್ಯ ನಡೆಸುವುದಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ. ಜನಾಭಿಪ್ರಾಯದ ಜೊತೆಗೆ ಹೊಸ ಷರತ್ತು ಅನ್ವಯ ಆಗತ್ತೆ. ಗೃಹ ಸಚಿವರಿಗೆ ನಿಯಮವನ್ನು ರೂಪಿಸಲು ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಕುಂದಾ ವರದಿಯನ್ನು ಪರಿಗಣಿಸಿ ಹೊಸ ಷರತ್ತುಗಳು ಅನ್ವಯ ಆಗ್ತದೆ. ಚಿನ್ನಸ್ವಾಮಿಯಲ್ಲಿ ಕಾಲ್ತುಳಿತ ದುರಂತ ಕೇಸ್ನಲ್ಲಿ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯ ಮುಂದೆ ನಡೆಯೋದಿಲ್ಲ, ಇಂಟರ್ನ್ಯಾಷನಲ್ ಮ್ಯಾಚ್ಗಳು ನಡೆಯೋದಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಗುಣಮಟ್ಟವನ್ನ ಪರಿಶೀಲನೆ ಮಾಡಿದಾಗ ಐಪಿಎಲ್ ಪಂದ್ಯಗಳು ನಡೆಯೋದು ಅಷ್ಟೊಂದು ಸಂದರ್ಭಕ್ಕೆ ಸರಿಯಲ್ಲ ಅನ್ನೋ ರೀತಿಗಳೆಲ್ಲವೂ ಇತ್ತು. ಆದರೆ ಡಿಕೆ ಶಿವಕುಮಾರ್ ಮಾತ್ರ ಇಲ್ಲಿ ಪಂದ್ಯ ಮಾಡೇ ಮಾಡ್ತೀವಿ ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಸಚಿವ ಸಂಪುಟದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗಿತ್ತು. ಡಿಕೆ ಶಿವಕುಮಾರ್ ಇದ್ರ ಬಗ್ಗೆ ಮಾತಾಡಿದರು. ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ನಾವು ಐಪಿಎಲ್ ಪಂದ್ಯವನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾಡ್ತೀವಿ ಅಂತೇಳಿ ಹೇಳಿದ್ರು. ಅದಾದ ನಂತರ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ. ಜನರ ಬೇಡಿಕೆ ಏನಿದೆ ಅನ್ನೋದನ್ನು ಕೂಡ ಪರಿಗಣಿಸಿದ್ದಾರೆ. ಇದೆಲ್ಲವನ್ನ ಆಧರಿಸಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಐಪಿಎಲ್ ಪಂದ್ಯ,
ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸುವಂತ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯ ನಡೆಯೋದು ಗ್ಯಾರಂಟಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ಗೆ ಅನುಮತಿಯನ್ನ ಕೊಡಲಾಗಿದೆ. ಕ್ರಿಕೆಟ್ ಪಂದ್ಯ ನಡೆಸೋದಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ. ಜನಾಭಿಪ್ರಾಯದ ಜೊತೆಗೆ ಹೊಸ ಷರತ್ತು ಅನ್ವಯ ಆಗತ್ತೆ. ಗೃಹ ಸಚಿವರಿಗೆ ನಿಯಮವನ್ನು ರೂಪಿಸಲು ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಕುನ್ಹಾ ವರದಿಯನ್ನು ಪರಿಗಣಿಸಿ ಹೊಸ ಷರತ್ತುಗಳು ಅನ್ವಯ ಆಗ್ತದೆ. ಚಿನ್ನಸ್ವಾಮಿಯಲ್ಲಿ ಕಾಲ್ತುಳಿತ ದುರಂತ ಕೇಸ್ನಲ್ಲಿ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯ ಮುಂದೆ ನಡೆಯೋದಿಲ್ಲ, ಇಂಟರ್ನ್ಯಾಷನಲ್ ಮ್ಯಾಚ್ಗಳು ನಡೆಯೋದಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಗುಣಮಟ್ಟವನ್ನ ಪರಿಶೀಲನೆ ಮಾಡಿದಾಗ ಐಪಿಎಲ್ ಪಂದ್ಯಗಳು ನಡೆಯೋದು ಅಷ್ಟೊಂದು ಸಂದರ್ಭಕ್ಕೆ ಸರಿಯಲ್ಲ ಅನ್ನೋ ರೀತಿಗಳೆಲ್ಲವೂ ಇತ್ತು. ಆದರೆ ಡಿಕೆ ಶಿವಕುಮಾರ್ ಮಾತ್ರ ಇಲ್ಲಿ ಪಂದ್ಯ ಮಾಡೇ ಮಾಡ್ತೀವಿ ಅಂತೇಳಿ ಪಟ್ಟು ಹಿಡಿದಿದ್ರು. ಸಚಿವ ಸಂಪುಟದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗಿತ್ತು. ಡಿಕೆ ಶಿವಕುಮಾರ್ ಇದ್ರ ಬಗ್ಗೆ ಮಾತಾಡಿದರು. ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ನಾವು ಐಪಿಎಲ್ ಪಂದ್ಯವನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾಡ್ತೀವಿ ಅಂತೇಳಿ ಹೇಳಿದ್ರು. ಅದಾದ ನಂತರ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ. ಜನರ ಬೇಡಿಕೆ ಏನಿದೆ ಅನ್ನೋದನ್ನು ಕೂಡ ಪರಿಗಣಿಸಿದ್ದಾರೆ. ಇದೆಲ್ಲವನ್ನ ಆಧರಿಸಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಐಪಿಎಲ್ ಪಂದ್ಯ, ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸುವಂತ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯ ನಡೆಯೋದು ಗ್ಯಾರಂಟಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ಗೆ ಅನುಮತಿಯನ್ನ ಕೊಡಲಾಗಿದೆ. ಕ್ರಿಕೆಟ್ ಪಂದ್ಯ ನಡೆಸೋದಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ. ಜನಾಭಿಪ್ರಾಯದ ಜೊತೆಗೆ ಹೊಸ ಷರತ್ತು ಅನ್ವಯ ಆಗತ್ತೆ. ಗೃಹ ಸಚಿವರಿಗೆ ನಿಯಮವನ್ನು ರೂಪಿಸಲು ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಕುನ್ಹಾ ವರದಿಯನ್ನು ಪರಿಗಣಿಸಿ ಹೊಸ ಷರತ್ತುಗಳು ಅನ್ವಯ ಆಗ್ತದೆ. ಚಿನ್ನಸ್ವಾಮಿಯಲ್ಲಿ ಕಾಲ್ತುಳಿತ ದುರಂತ ಕೇಸ್ನಲ್ಲಿ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯ ಮುಂದೆ ನಡೆಯೋದಿಲ್ಲ, ಇಂಟರ್ನ್ಯಾಷನಲ್ ಮ್ಯಾಚ್ಗಳು ನಡೆಯೋದಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಗುಣಮಟ್ಟವನ್ನ ಪರಿಶೀಲನೆ ಮಾಡಿದಾಗ ಐಪಿಎಲ್ ಪಂದ್ಯಗಳು ನಡೆಯೋದು ಅಷ್ಟೊಂದು ಸಂದರ್ಭಕ್ಕೆ ಸರಿಯಲ್ಲ ಅನ್ನೋ ರೀತಿಗಳೆಲ್ಲವೂ ಇತ್ತು. ಆದರೆ ಡಿಕೆ ಶಿವಕುಮಾರ್ ಮಾತ್ರ ಇಲ್ಲಿ ಪಂದ್ಯ ಮಾಡೇ ಮಾಡ್ತೀವಿ ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಸಚಿವ ಸಂಪುಟದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗಿತ್ತು. ಡಿಕೆ ಶಿವಕುಮಾರ್ ಇದ್ರ ಬಗ್ಗೆ ಮಾತಾಡಿದರು. ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ನಾವು ಐಪಿಎಲ್ ಪಂದ್ಯವನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾಡ್ತೀವಿ ಅಂತೇಳಿ ಹೇಳಿದ್ರು. ಅದಾದ ನಂತರ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ. ಜನರ ಬೇಡಿಕೆ ಏನಿದೆ ಅನ್ನೋದನ್ನು ಕೂಡ ಪರಿಗಣಿಸಿದ್ದಾರೆ. ಇದೆಲ್ಲವನ್ನ ಆಧರಿಸಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಐಪಿಎಲ್ ಪಂದ್ಯ, ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸುವಂತ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ.